ನೋಡ್ರಿ ವಡ ಎಷ್ಟು ಮಸ್ತಾಗಿ ಬಂದಾವ. ಕಡಲೆಬೇಳೆ ಸ್ವಲ್ಪ ಹೊತ್ತು ನೆನೆಸಿಟ್ರೆ ಸಾಕು ನೋಡ್ರಿ, ಎಷ್ಟು ಚೆನ್ನಾಗಿ ಬರ್ತಾವೆ. ನೋಡೋದಕ್ಕೂ ಹಿಂಗೆ ಇರ್ತಾವೆ, ಟೇಸ್ಟ್ ಹಿಂಗೆ ಇರ್ತಾವೆ ನೋಡ್ರಿ. ಇದನ್ನು ನೀವು ಚಟ್ನಿ ಜೊತೆಗೆ ಅಥವಾ ಮೊಸರು ಜೊತೆಗೆ ಹಚ್ಕೊಂಡು ತಿನ್ಬೋದು ನೋಡ್ರಿ, ಹಂಗೂ ತಿನ್ಬೋದು. ಯಾಕೆ ಬನ್ನಿ ಇವಾಗ ಒಂದು ಮುರಿದು ತೋರಿಸ್ತೀನಿ ನೋಡ್ರಿ. ಎಷ್ಟು ಮೆತ್ತಗೆ ಬಂದಾವೆ, ಒಂದು ಕೈಲೇ ಮುರಿದು ನಾನು. ಒಳಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ ನೋಡ್ರಿ. ಸಖತ್ ಟೇಸ್ಟಾಗಿರ್ತಾವೆ ರೀ, ಪಟ ಅಂತ ಮಾಡ್ಕೊಬೋದು ನೋಡ್ರಿ. ಉಬ್ಬಿ ಬಂದಾವು, ಮಸ್ತ್ ಬಂದಾವೆ ನೋಡ್ರಿ. ನೀವು ಮಾಡಿ ಟೇಸ್ಟ್ ಹೇಳ್ರಿ ನನಗೆ. ನೋಡಿರಿ ಇವತ್ತು ಮಂದು ಮಸ್ತಾಗಿರೋ ಕಡಲೆಬೇಳೆ ವಡೆ ಮಾಡೋಣ. ಇವಾಗ ಇವನ್ನ ಫಸ್ಟು ತಣ್ಣೀರಲ್ಲಿ ನೆನೆ ಹಾಕ್ತೀನಿ ನೋಡಿ. ಒಂದು 2 ತಾಸು ನೆನೆದ್ರೆ ಸಾಕು ನೋಡ್ರಿ. ಈಗ ನಾನು ಒಂದು ಬಟ್ಲ ಕಡಲೆಬೇಳೆ ತೊಗೊಂಡೇನಿ ನೋಡ್ರಿ. ಇವನ್ನ ನೀರಾಗ ನೆನೆ ಹಾಕ್ತೀನಿ ನೋಡ್ರಿ. ಈಗ ನಾನು ನೋಡ್ರಿ ಇಷ್ಟು ನೀರು ತೊಗೊಂಡೇನಿ, ಇದಕ್ಕೆ ಕಡಲೆಬೇಳೆ ಹಾಕಿ ಒಂದು 2 ತಾಸು ನೆನಿಡೋಣ್ರಿ. ನೋಡಿ ಇಷ್ಟಾಗ್ಯಾವ್ರಿ ಇವು ಚೆನ್ನಾಗಿ ಒಂದು 2 ತಾಸು ನೆನೆಯಿಲ್ರಿ. ಅದಕ್ಕೆ ಒಂದು ಪ್ಲೇಟು ಮುಚ್ಚಿಡ್ತೀನಿ ನೋಡ್ರಿ. ಇವಾಗ 2 ತಾಸು ಆಗಿಂದ ಮಿಕ್ಸಿಗೆ ಹಾಕೋಬೇಕು, ಮುಚ್ಚಿಡ್ತೀನಿ ನೋಡ್ರಿ. ಇವಾಗ ನೋಡ್ರಿ ಆಗಲೇ ಕಡಲೆಬೇಳೆ ನೆನಿಟ್ಟಿದ್ನಲ್ಲ, ಚಂದಾಗಿ ನೆಂದಾವೆ ನೋಡ್ರಿ. ಇವನ್ನ ನೀರು ಬಸ್ಕೊತೀನಿ ನೋಡ್ರಿ, ಅಂದ್ರೆ ಸ್ವಚ್ಛ ಹಾಕವು. ಸ್ವಲ್ಪ ನೀರು ಇರ್ಲಾರ್ದಂಗೆ ಇದನ್ನು ಚೆಂದಾಗೆ ಬಸಿಬೇಕು ನೋಡ್ರಿ. ಎಷ್ಟು ಚಂದ ನೆಂದಾವು. ಇವಾಗಿನ ನೀರು ಬಸಿತೀನಿ ನೋಡ್ರಿ. ಈಗ ನೋಡ್ರಿ ಕಡಲೆಬೇಳೆ ನೆಂದಾವಲ್ಲ, ಇವನಷ್ಟು ಜಾರಿಗೆ ಹಾಕ್ತೀನಿ ನೋಡ್ರಿ. ವಡೆ ಬರ್ತದೆ. ಈಗ ನೋಡ್ರಿ ಎಲ್ಲ ರೆಡಿ ಮಾಡೋದ್ಲಕ್ಕ ಎಣ್ಣೆ ಕಾಯ್ತೈತಿ. ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ ನೋಡ್ರಿ. ಇವಾಗ ಎಣ್ಣೆ ಹಾಕಿ ಅಷ್ಟಂತಲೇ ಎಣ್ಣೆ ಕಾಯ್ತೈತಿ ವಡೆ ಮಾಡೋಕೆ. ನೋಡ್ರಿ ಇಷ್ಟು ಎಣ್ಣೆ ಹಾಕಿ ಇವಾಗ ವಡಕ್ಕೆಲ್ಲ ರೆಡಿ ಮಾಡ್ಕೊತೀನಿ ನೋಡ್ರಿ. ಎಲ್ಲ ಜಾರಿಗೆ ಹಾಕಿ ನೋಡ್ರಿ. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೀನಿ ನೋಡ್ರಿ. ಕೊತ್ತಂಬರಿ ಹಾಕ್ತೀನಿ ನೋಡ್ರಿ. ಖಾರಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ತೀನಿ ನೋಡ್ರಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ನೀವು ಎಲ್ಲ ಬೇಕಾದ್ರೂ ಹಾಕೋಬೋದು, ನಾನು ಹಾಕ್ತಿಲ್ಲ ನೋಡ್ರಿ. ನೀವು ಬೇಕಾದ್ರೆ ಹಾಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಈಗಂತೂ ಇಷ್ಟು ಹಾಕ್ತೀನಿ, ಆಮ್ಯಾಗ ನೋಡ್ಕೊಂಡು ಮತ್ತು ಹಾಕೋಣಂತ್ರಿ. ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕ್ತೀನಿ ನೋಡ್ರಿ. ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ತೀನಿ ನೋಡ್ರಿ. ಇವಾಗಿನ್ನ ಮಿಕ್ಸಿಗೆ ಹಾಕ್ತೀನಿ ನೋಡ್ರಿ. ಅಷ್ಟಂತಲೇ ಎಣ್ಣೆ ಕಾಯ್ತೈತಿ. ಕಡಲೆಬೇಳೆ ನೋಡ್ರಿ ನುಣ್ಣಗೆ ರುಬ್ಬಾರ್ದು, ಹಿಂಗೆ ದೊಡ್ಡನೇ ಇರ್ಬೇಕು ನೋಡ್ರಿ. ನುಣ್ಣಗಾದ್ರೆ ಅದು ಬೇರೆ ಥರ ವಡೆ ಅನ್ನಿಸ್ತಾವೆ. ಹಿಂಗೆ ಆಗ್ಬೇಕು ನೋಡ್ರಿ. ಈ ವಡಕ್ಕೆ ಇಷ್ಟ ದೊಡ್ಡಗಿದ್ರೆ ಮಸ್ತ್ ಬರ್ತಾವೆ. ಇಷ್ಟು ಸಾಕು ನೋಡ್ರಿ. ಮಿಕ್ಸಿಗೆ ಹಾಕಿಂದ ಹಿಂಗೆ ಬಂದೈತಿ. ಹೊರಟು ಇರ್ಬೇಕು ನೋಡ್ರಿ. ಪೂರ ಸಣ್ಣ ಮಾಡ್ಕೋಬಾರ್ದು ನೋಡ್ರಿ. ಇಷ್ಟೇ ಆದ್ರೆ ಸಾಕು, ಇಷ್ಟ ರುಬ್ಕೋಬೇಕು ನೋಡ್ರಿ. ಮಸ್ತಾಗಿ ಬಂದೈತಿ. ಬನ್ನಿ ಇವಾಗ ವಡೆ ಮಾಡಿ ಒಂದೊಂದು ಎಣ್ಣೆಗೆ ಹಾಕ್ತೀನಿ ನೋಡ್ರಿ. ವಡೆ ಮಾಡ್ತೀನಿ ನೋಡು. ಸ್ವಲ್ಪ ಹಂಗಾಗಿ ನೀರು ಹಚ್ಕೋಬೇಕು ನೋಡ್ರಿ. ಆಮ್ಯಾಗ ಸ್ವಲ್ಪ ಹಿಟ್ಟು ತೊಗೊಂಡು ವಡೆ ಮಾಡ್ಕೋಬೇಕು ನೋಡ್ರಿ. ಈ ಥರ ಸ್ವಲ್ಪ ಇವು ದಪ್ಪನೇ ಇರಬೇಕು, ಅತಿ ತೆಳ್ಳಗಾಗಬಾರ್ದು. ಇಷ್ಟಾದರೆ ಸಾಕು. ಇವಾಗ ಇವನ್ನ ಒಂದು ಎಣ್ಣೆಗೆ ಹಾಕ್ತೀನಿ ನೋಡ್ರಿ. ಎಲ್ಲ ಹಸಿ ಹಾಕ್ಬೇಕು ನೋಡ್ರಿ. ನೋಡ್ರಿ ಫ್ರೈ ಆಗಲಿಲ್ಲ. ಇದು ನೋಡಿರಿ ಒಣ್ಣೆ ಹಾಕಿದ್ದು ರೆಡಿ ಆಗೈತೆ ನೋಡ್ರಿ. ಸ್ವಲ್ಪ ಕಡಲೆಬೇಳೆ ನೆನೆಸಿಟ್ಬಿಟ್ರೆ ಪಟ ಅಂತ ವಡೆ ಮಾಡ್ಕೊಬೋದು ನೋಡ್ರಿ. ಇವಾಗ ಇದಕ್ಕೆ ತಗೊತೀನಿ ನೋಡ್ರಿ. ಇವಾಗ ಇನ್ನೊಂದು ಹಾಕ್ತೀನಿ ನೋಡ್ರಿ. ಜರ ಪಟ ಎಷ್ಟು ಚಂದ ಕಲರ್ ಬಂದ ನೋಡ್ರಿ. ಎಷ್ಟು ಮಸ್ತ್ ನೋಡ್ಬೇಕು.